ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಸುಮಲತಾ ಅಂಬರೀಶ್ ಎಲ್ಲೂ ಹೊರಗೆ ಕಾಣಿಸಿಕೊಂಡೇ ಇಲ್ಲ. ದರ್ಶನ್ ಕುರಿತಾಗಿ ಎಲ್ಲೂ ಹೇಳಿಕೆ ನೀಡಿಲ್ಲ. ಬಹುಶಃ ಏನನ್ನ ಹೇಳುವ ಮನಸ್ಥಿತಿಯಲ್ಲೂ ಇಲ್ಲ ಎನ್ನಬಹುದು. ದರ್ಶನ್ರನ್ನ ಸುಮಲತಾ ತಮ್ಮ ದೊಡ್ಡ ಮಗ ಎಂದೇ ಹೇಳ್ತಿದ್ರು. ಸುಮಲತಾ ಎಲ್ಲೇ ಹೋದ್ರೂ ಏನೇ ನಿರ್ಧಾರ ತೆಗೆದುಕೊಂಡ್ರೂ ದರ್ಶನ್ ಜೊತೆಗೆ ಇರ್ತಿದ್ರು. ಅವರ ರಾಜಕೀಯ ಜೀವನದ ನಿರ್ಧಾರಗಳಲ್ಲೂ ಕೂಡ ದರ್ಶನ್ ಜೊತೆಗೆ ಸಾಥ್ ಕೊಟ್ಟಿದ್ರು. ಆದರೆ ಈಗ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಕೊಂಡು ಜೈಲು ಪಾಲಾಗಿದ್ದಾರೆ. ಆದರೆ ದತ್ತು ಮಗನ ಬಗ್ಗೆ ಸುಮಲತಾ ಆಗಲಿ ಪುತ್ರ ಅಭಿಷೇಕ್ ಆಗಲಿ ಒಂದೇ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕಿಲ್ಲ. ಇದರ ಬಗ್ಗೆ ಅವರನ್ನ ಕೆಲವರು ಟೀಕೆ ಮಾಡ್ತಲೂ ಕೂಡ ಇದ್ದಾರೆ. ಈ ನಡುವೆ ಸುಮಲತಾ ಇಂದು ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಜೊತೆಗಿರುವ ಅಭಿಷೇಕ್ ಫೋಟೋವೊಂದನ್ನು ಹಂಚಿಕೊಂಡಿದ್ದು, ಇದಕ್ಕೆ ಆಲ್ವೇಸ್ ಎಂದು ಬರಹವನ್ನ ಕೂಡ ಬರೆದಿದ್ದಾರೆ. ಇದನ್ನ ನೋಡುತ್ತಿದ್ರೆ ದರ್ಶನ್ ಕೃತ್ಯದಿಂದ ಸುಮಲತಾ ಬೇಸರಗೊಂಡು ಇಂಥದ್ದೊಂದು ಪೋಸ್ಟ್ ಹಾಕಿದ್ದಾರಾ ಎಂಬ ಅನುಮಾನ ಮೂಡುವಂತಿದೆ. ಇನ್ನು ಕೆಲವರು ದರ್ಶನ್ ಬಗ್ಗೆ ಒಂದೇ ಒಂದು ಮಾತನಾಡದೆ ಕೇವಲ ತಮ್ಮ ಸ್ವಂತ ಮಗನ ಬಗ್ಗೆ ಮಾತ್ರ ಸ್ಟೇಟಸ್ ಹಾಕಿಕೊಂಡಿದ್ದಾರೆ ಎಂದು ಟೀಕೆಯನ್ನ ಸಹ ಮಾಡುತ್ತಿದ್ದಾರೆ.